ಶೃಂಗೇರಿ ಮಠಕ್ಕೆ ರಾಜವಂಶಸ್ಥ ಯದುವೀರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಟಿಕೆಟ್ ಬಗ್ಗೆ ಪ್ರಸ್ತಾಪದ ನಡುವೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಈ ಹಿಂದೆ ಕೂಡ ಹಲವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೆಸರು ಕೇಳಿ ಬಂದಿದೆ. ಆದ್ರೆ ಈಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ರಾಜವಂಶಸ್ಥ ಯದುವೀರ್ ಅವರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಯದುವೀರ್ ಅವರು. ಮಠದ ಶ್ರೀಗಳು ಶಾರದಾಂಬೆ ದರ್ಶನವನ್ನ ಪಡೆದಿದ್ದಾರೆ ರಾಜವಂಶಸ್ಥ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಯದುವೀರ್ ಅವರ ಶೃಂಗೇರಿ ಭೇಟಿ. ನೋಡಿ, ಈಗ ಟಿಕೆಟ್ ಅನ್ನ ಯದುವೀರ್ ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರ ಜೊತೆಗೆ 1-to-1 ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ಆಗಿದೆ. ಈಗಾಗಲೇ ಯದುವೀರ್ ಅವರನ್ನ ಕೂಡ ಒಪ್ಪಿಸಲಾಗಿದೆ, ನೀವೇ ಚುನಾವಣೆಗೆ ನಿಲ್ಲಬೇಕು ಅಂತ. ಈ ಎಲ್ಲ ರಾಜಕೀಯ ಚರ್ಚೆಗಳ ನಡುವೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಯದುವೀರ್ ಅವರು. ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಎಲೆಕ್ಷನ್ಗೆ ನಿಲ್ಲುವಂಥ ಮನಸ್ಸನ್ನ ಯದುವೀರ್ ಅವರು ಮಾಡಿದ್ರ? ಹಾಗಾದ್ರೆ ಮೈಸೂರಿಂದ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕನ? ಹಾಗಾದ್ರೆ ಈ ಪ್ರಶ್ನೆಗಳು ಕೂಡ ಈಗ ಹೆಚ್ಚಾಗಿ ಕಾಡ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ, ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಮಾತುಕತೆ ಆಗ್ತಾ ಇದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಫಿಕ್ಸು ಅನ್ನುವಂಥ ಚರ್ಚೆಗಳ ನಡುವೆ ಈ ರೀತಿಯಾಗಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ರೀಸನ್ಗೋಸ್ಕರ ಶೃಂಗೇರಿಗೆ ಭೇಟಿ ಕೊಟ್ಟಿದ್ರು? ಯಾಕಂದರೆ ಶೃಂಗೇರಿ ಶಾರದಾ ಮಠಕ್ಕೂ ಮತ್ತು ಮೈಸೂರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ಈ ಚರ್ಚೆಗಳ ನಡುವೆ, ರಾಜಕೀಯ ಚರ್ಚೆಗಳ ನಡುವೆ ಅವರು ಭೇಟಿ ಕೊಟ್ಟಿರುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹಾಗಿದ್ರೆ ಯದುವೀರ್ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಒಪ್ಪಿದ್ದಾರಾ? ಅದಕ್ಕಿಂತ ಮುಂಚಿತವಾಗಿ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡೋಣ ಅಂತ ಹೊರಟಿದ್ದಾರೆ. ಯಾಕಂದರೆ ರಾಜಕಾರಣಿಗಳು ಮಾಡುವಂಥದ್ದು ಅದೇ ಅಲ್ವಾ. ಈಗ ಎಲೆಕ್ಷನ್ ಬರುತ್ತೆ ಅಥವಾ ಟಿಕೆಟ್ ಅನೌನ್ಸ್ ಆಗುತ್ತೆ ಅಥವಾ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಅಂದಾಗ ಹಲವು ದೇವಸ್ಥಾನಗಳಿಗೆ ಅವರವರ ನಂಬಿಕೆಗೆ ತಕ್ಕಂತೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಸೊ ಇಲ್ಲೂ ಕೂಡ ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ.